ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಇದು ಸ್ಟಾರ್ ಕತೆ ಅಲ್ಲ, ಇದು ಗಾಸಿಪ್ ಕಥೆಯೂ ಅಲ್ಲ, ಇದು ಸಿನಿಮಾದಂತ ಸುಂದರ ಪ್ರೇಮ ಕಥೆಯೂ ಅಲ್ಲ. ವಿಜಯಲಕ್ಷ್ಮಿ ಈ ಹೆಸರು ಇಂದು ಕೇವಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೆಂಡತಿ ಅನ್ನೋ ಮಟ್ಟಕ್ಕೆ ಸೀಮಿತವಾಗಿಲ್ಲ. ಈ ಹೆಸರು ಇಂದು ಒಂದು ನಿರ್ಧಾರ, ತಾಳ್ಮೆ, ಗಟ್ಟಿತನ. ದರ್ಶನ್ ಅವರ ಜೀವನದ ಏರುಪೇರುಗಳಲ್ಲಿ, ಸಾರ್ವಜನಿಕ ಅವಮಾನಗಳಲ್ಲಿ, ಕೇಸ್ಗಳಲ್ಲಿ, ಜೈಲು ಹಂತದಲ್ಲೂ ಕೂಡ ಅವರ ಪಕ್ಕದಲ್ಲಿ ನಿಂತ ಹೆಸರು ವಿಜಯಲಕ್ಷ್ಮಿ. ಹೋಗೋಕೆ ಎಲ್ಲ ಕಾರಣ ಕೂಡ ಇತ್ತು. ಉಳಿಯೋ ನಿರ್ಧಾರ ತೆಗೆದುಕೊಂಡ ಮಹಿಳೆ ವಿಜಯಲಕ್ಷ್ಮಿ. ಮಾತನಾಡದೆ ಕೆಲಸವನ್ನ ಮಾಡಿದವರು, ದೂರ ನಿಲ್ಲಬೇಕಿತ್ತು ಅನ್ನೋ ಸಮಯದಲ್ಲೂ ಜೊತೆಗೆ ನಿಂತವರು. ಇವತ್ತು ಈ ಕತೆ ಸ್ಟಾರ್ ಬಗ್ಗೆ ಅಲ್ಲ, ಇದು ವಿಜಯಲಕ್ಷ್ಮಿ ತೆಗೆದುಕೊಂಡ ಆಯ್ಕೆಗಳ ಬಗ್ಗೆ. ನೋವು ಗೊತ್ತಿದ್ದರೂ, ಪರಿಣಾಮ ಗೊತ್ತಿದ್ದರೂ ಹಿಂದೆ ಸರಿಯದ ವಿಜಯಲಕ್ಷ್ಮಿ ಬಗ್ಗೆ ನೋಡ್ಕೊಂಡು ಬನ್ನಿ. ಜೀವನದಲ್ಲಿ ಏಳು ಬೀಳು ಎಲ್ಲರಿಗೂ ಬರುತ್ತೆ. ಆದರೆ ಒಬ್ಬ ಮನುಷ್ಯ ಸಂಪೂರ್ಣವಾಗಿ ಕೆಳಗೆ ಬೀಳುವ ಹಂತಕ್ಕೆ ಬಂದಾಗ ಅವನ ಜೊತೆ ಯಾರು ನಿಲ್ತಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತದೆ. ದರ್ಶನ್ ಜೀವನದಲ್ಲಿ ಆ ಹಂತಗಳು ಒಂದೆರಡಲ್ಲ, ಹಲವು ಬಾರಿ ಬಂದಿವೆ. ಈ ಎಲ್ಲ ಹಂತಗಳಲ್ಲೂ ಒಂದು ಹೆಸರು ಮತ್ತೆ ಮತ್ತೆ ಕಾಣಿಸಿದೆ, ವಿಜಯಲಕ್ಷ್ಮಿ. ಇದು ಗಾಸಿಪ್ ಕಥೆಯಲ್ಲ, ಇದು ಸ್ಟಾರ್ ವೈಫ್ ಅನ್ನೋ ಲೇಬಲ್ ಕಥೆಯೂ ಅಲ್ಲ. ಇದು ಒಬ್ಬ ಮಹಿಳೆ ತೆಗೆದುಕೊಂಡ ಕಠಿಣ ನಿರ್ಧಾರಗಳ ಕಥೆ. ದರ್ಶನ್ ಇಂದು ಚಾಲೆಂಜಿಂಗ್ ಸ್ಟಾರ್ ಆಗಿದ್ರು ಅವರ ಜೀವನ ಸುಲಭವಾಗಿ ಶುರುವಾಗಿಲ್ಲ. ಲೈಟ್ ಬಾಯ್ ಆಗಿ ಕೆಲಸ ಶುರು ಮಾಡಿದಾಗ ಅವರ ಕೈ ಹಿಡಿದವರು ವಿಜಯಲಕ್ಷ್ಮಿ. ಆಗ ಹಣ ಇರಲಿಲ್ಲ, ಹೆಸರು ಇರಲಿಲ್ಲ, ಭವಿಷ್ಯ ಕೂಡ ಖಚಿತವಾಗಿರಲಿಲ್ಲ. ಆ ಸಮಯದಲ್ಲಿ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಜೊತೆ ನಿಂತವರು ವಿಜಯಲಕ್ಷ್ಮಿ. 2000 ಇಸ್ವಿಯಲ್ಲಿ ಇಬ್ಬರ ಮದುವೆ ಆಯಿತು. ಲವ್ ಮ್ಯಾರೇಜ್, ಧರ್ಮಸ್ಥಳದಲ್ಲಿ ಮದುವೆ, ಎಲ್ಲವೂ ಸುಂದರವಾಗಿತ್ತು. ಆದರೆ ಮದುವೆ ಆದ ಮೇಲೆ ಜೀವನ ಯಾವತ್ತೂ ಸಿನಿಮಾ ಥರ ಖುಷಿಯಾಗೇ ಇರಲ್ಲ. ದರ್ಶನ್ ಅವರ ಅಗ್ರೆಷನ್, ಕೋಪ, ಕುಟುಂಬದ ಒಳಗಿನ ಸಮಸ್ಯೆಗಳು ಇವೆಲ್ಲವೂ ಒಂದೊಂದಾಗಿ ಹೊರಗೆ ಬರಲು ಪ್ರಾರಂಭವಾದವು. ಒಂದು ಹಂತದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಮೇಲೆ ದೌರ್ಜನ್ಯ ಆರೋಪ ಮಾಡಿದ್ರು. ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಒಡೆದರು ಅನ್ನುವ ಸುದ್ದಿ ಕೂಡ ಬಹಳ ಸುದ್ದಿಯಾಗಿತ್ತು. ಇದು ಸತ್ಯ, ಇದನ್ನ ಮುಚ್ಚಿ ಹಾಕೋಕೆ ಅಗತ್ಯ ಇಲ್ಲ. ದರ್ಶನ್ ಅವರಿಂದ ತಪ್ಪುಗಳಾಗಿವೆ ಅನ್ನೋದನ್ನ ಅವರ ಅಭಿಮಾನಿಗಳೇ ನಿರಾಕರಿಸುವುದಿಲ್ಲ. ಅಲ್ಲೇ ಒಂದು ಪ್ರಶ್ನೆ ಬಂದಿತ್ತು, ಇದು ಇಲ್ಲಿಗೆ ಮುಗೀತಾ ಅಂತ. ಬಹುತೇಕ ಜನ ಅಂದ್ಕೊಂಡಿದ್ರು ವಿಜಯಲಕ್ಷ್ಮಿ ದರ್ಶನ್ ಅವರಿಂದ ದೂರ ಹೋಗ್ತಾರೆ ಅಂತ. ಯಾಕಂದ್ರೆ ಆ ಸಮಯದಲ್ಲಿ ಅವರು ಹೋಗೋದಕ್ಕೆ ಎಲ್ಲ ಕಾರಣಗಳು ಇತ್ತು. ಕಾನೂನು, ಸಮಾಜ, ಮಾಧ್ಯಮ ಇವೆಲ್ಲವೂ ಅವರ ಪರವಾಗಿತ್ತು. ಆದರೆ ಅವರು ಹೋಗ್ಲಿಲ್ಲ. ಅದು ದುರ್ಬಲತೆ ಅಲ್ಲ, ಅದು ಅವರ ಆಯ್ಕೆ. ಅದಾದ ನಂತರ ಕೆಲ ವರ್ಷಗಳು ಎಲ್ಲವೂ ಶಾಂತವಾಗಿತ್ತು. ದರ್ಶನ್ ತಮ್ಮ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ರು. ವಿಜಯಲಕ್ಷ್ಮಿ ಹೆಚ್ಚು ಲೈವ್ ಟೈಮ್ನಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಕುಟುಂಬ, ಮಗ, ಮನೆ ಅಷ್ಟರಲ್ಲೇ ಇದ್ರು. ಈ ಹಂತದಲ್ಲಿ ಯಾರು ಅವರ ಬಗ್ಗೆ ಹೆಚ್ಚು ಮಾತನಾಡಲಿಲ್ಲ. ಆದರೆ 2024 ಜೂನ್ 4 ಎಲ್ಲವನ್ನು ತಲೆ ಕೆಳಗೆ ಮಾಡಿದ ದಿನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ದರ್ಶನ್ ಹೆಸರು ಕೇಳ್ಬಂತು. ಅಲ್ಲಿಂದ ಶುರು ಆಯಿತು ನಿಜವಾದ ಪರೀಕ್ಷೆ. ಆರೋಪಗಳು ಬಂದ್ವು, ಪವಿತ್ರ ಗೌಡ ವಿಚಾರ ಹೊರಬಂತು. ಸೋಷಿಯಲ್ ಮೀಡಿಯಾ ಮೆಸೇಜ್ಗಳು, ಸಂಬಂಧದ ಮಾತುಗಳು. ದರ್ಶನ್ ಅವರ ವ್ಯಕ್ತಿತ್ವ ಮಾತ್ರ ಅಲ್ಲ, ಅವರ ಮದುವೆ, ಕುಟುಂಬ, ಹೆಂಡತಿ ಎಲ್ಲವೂ ಸಾರ್ವಜನಿಕ ಚರ್ಚೆಗೆ ಬಂತು. ಇಲ್ಲೇ ಮತ್ತದೇ ಪ್ರಶ್ನೆ, ಈಗ ವಿಜಯಲಕ್ಷ್ಮಿ ಏನ್ ಮಾಡ್ತಾರೆ? ಈ ಬಾರಿ ಅವರು ದೂರ ಹೋಗೋದಕ್ಕೆ ಇನ್ನೂ ಹೆಚ್ಚು ಕಾರಣಗಳಿತ್ತು. ಈಗ ದರ್ಶನ್ ಕೇವಲ ವಿವಾದದಲ್ಲಿರಲಿಲ್ಲ, ಜೈಲಿನಲ್ಲಿದ್ರು. ಅವರ ಜೊತೆ ನಿಂತರೆ ಸಮಾಜ ಏನು ಹೇಳುತ್ತದೆ ಅನ್ನೋದು ಗೊತ್ತಿದ್ದೇ ಇತ್ತು. ಆದ್ರೆ ಮತ್ತೆ ವಿಜಯಲಕ್ಷ್ಮಿ ಹಿಂದೆಟ್ಟು ಹಾಕ್ಲಿಲ್ಲ. ಅವರು ಕೋರ್ಟ್ಗೆ ಹೋದ್ರು, ಕುಟುಂಬದ ಜವಾಬ್ದಾರಿ ಹೊತ್ತರು, ಮಗನ ಭವಿಷ್ಯ ನೋಡಿಕೊಂಡ್ರು. ದರ್ಶನ್ ಹೊರಗೆ ಇಲ್ಲದ ಸಮಯದಲ್ಲೂ ಅವರ ಸಿನಿಮಾಗಳ ವಿಚಾರ, ನಿರ್ಮಾಪಕರ ಮಾತುಕತೆ, ಅಭಿಮಾನಿಗಳ ಭಾವನೆ ಎಲ್ಲವನ್ನು ಮೌನವಾಗಿ ನಿಭಾಯಿಸಿದ್ರು. ಇಲ್ಲಿ ಒಂದು ಮಾತು ಕ್ಲಿಯರ್ ಆಗಿ ಹೇಳಬೇಕು, ಇದು ದರ್ಶನ್ ಮಾಡಿದ ಎಲ್ಲವೂ ಸರಿ ಅಂತ ಹೇಳೋ ಕಥೆಯಲ್ಲ. ಅದು ತಪ್ಪೇ. ಆದರೆ ಈ ಕತೆ ವಿಜಯಲಕ್ಷ್ಮಿ ಯಾವ ತರಹದ ನಿರ್ಧಾರ ತೆಗೆದುಕೊಂಡರು ಅನ್ನೋದರ ಬಗ್ಗೆ. ಅವರು ಯಾವತ್ತೂ ಪತ್ರಿಕಾಗೋಷ್ಠಿ ಮಾಡಿ ತಮ್ಮನ್ನು ಸಂತರಂತೆ ತೋರಿಸಿಕೊಳ್ಳಲಿಲ್ಲ, ಬಂದು ಭಾಷಣ ಮಾಡಲಿಲ್ಲ, ಕಣ್ಣೀರು ಹಾಕಿ ಸಿಂಪತಿ ಕೂಡ ಕೇಳಲಿಲ್ಲ.
ಅವರು ತಮ್ಮ ಕೆಲಸವನ್ನ ಮಾಡಿಕೊಂಡ್ರು. ಇಂದು ದರ್ಶನ್ ಜೈಲಿನಲ್ಲಿದ್ರು. ದೇ ಡೆವಿಲ್ ಸಿನಿಮಾ ಯಶಸ್ವಿಯಾಗಿ ಓಡ್ತಿದೆ. ಅದು ದರ್ಶನ್ ಸ್ಟಾರ್ಡಮ್ ಕಾರಣ ಮಾತ್ರ ಅಲ್ಲ, ಅದರ ಹಿಂದೆ ಕುಟುಂಬದ ಸ್ಥಿರತೆ ಇದೆ. ಮನೆ ಒಡೆದ್ರೆ, ಮನಸ್ಸು ಒಡೆದ್ರೆ ಆ ಸ್ಟಾರ್ಡಮ್ ಕೂಡ ಉಳಿಯಲ್ಲ. ಆ ಮನೆಯನ್ನು ಹಿಡಿದು ನಿಲ್ಲಿಸುವವರು ವಿಜಯಲಕ್ಷ್ಮಿ ಅನ್ನೋದನ್ನ ನಿರಾಕರಿಸಲು ಆಗಲ್ಲ. ವಿಜಯಲಕ್ಷ್ಮಿ ಪರಿಪೂರ್ಣ ವ್ಯಕ್ತಿಯಲ್ಲ, ದರ್ಶನ್ ಕೂಡ ಅಲ್ಲ. ಇವರ ಕತೆ ಬ್ಲ್ಯಾಕ್ ಅಂಡ್ ವೈಟ್ ಕೂಡ ಅಲ್ಲ. ಇದು ಗ್ರೇ ಶೇಡ್ನ ನಿಜ ಜೀವನ. ಪ್ರೀತಿ, ನೋವು, ತಪ್ಪು, ಕ್ಷಮೆ, ಸಹನೆ ಎಲ್ಲವೂ ಮಿಶ್ರಣ ಆಗಿರುವ ಜೀವನ. ಹೊರಗೆ ನಿಂತು ಅವಳು ಹೀಗೆ ಮಾಡಬೇಕಿತ್ತು ಅನ್ನೋದು ಸುಲಭ, ಆದ್ರೆ ಆ ಜೀವನ ಬದುಕೋದು ಸುಲಭವಲ್ಲ. ಎಂದು ದರ್ಶನ್ ಅವರ ಜೀವನ ಯಾವ ತಿರುವು ತಗೊಳ್ಳುತ್ತೆ ಅನ್ನೋದನ್ನ ಕಾಲ ತೋರಿಸ್ಬೇಕು. ಆದ್ರೆ ಇಷ್ಟು ವರ್ಷಗಳ ಏಳು ಬೀಳಿನಲ್ಲಿ, ಸಾರ್ವಜನಿಕ ಅವಮಾನದಲ್ಲೂ ಖಾಸಗಿ ನೋವಿನಲ್ಲೂ ವಿಜಯಲಕ್ಷ್ಮಿ ಒಮ್ಮೆಗೂ ನಾನು ಇಲ್ಲ ಅಂತ ಹೇಳಿಲ್ಲ. ಅದು ಪ್ರೀತಿಯೋ, ಜವಾಬ್ದಾರಿಯೋ ಅಥವಾ ತನ್ನದೇ ನಂಬಿಕೆಯೋ, ಅದು ಅವರದೇ ಉತ್ತರ. ಒಂದು ಮಾತು ಮಾತ್ರ ಖಚಿತ, ದರ್ಶನ್ ಜೀವನದ ಅತಿ ಕಠಿಣ ಅಧ್ಯಾಯಗಳಲ್ಲಿ ಅವರು ಸಂಪೂರ್ಣವಾಗಿ ಕುಸಿದ ಸಮಯದಲ್ಲೂ ಅವರ ಪಕ್ಕದಲ್ಲಿ ನಿಂತಿರುವ ವ್ಯಕ್ತಿ ವಿಜಯಲಕ್ಷ್ಮಿ. ಇದು ರೊಮ್ಯಾಂಟಿಕ್ ಕಥೆಯಲ್ಲ, ಇದು ಸುಂದರ ಕಥೆಯೂ ಅಲ್ಲ, ಇದು ನಿಜ ಜೀವನದ ಕಠಿಣ ಸತ್ಯ. ಇಲ್ಲಿ ಇನ್ನೊಂದು ರಿಯಾಲಿಟಿ ಏನು ಅಂದ್ರೆ, ವಿಜಯಲಕ್ಷ್ಮಿ ಯಾವತ್ತೂ ಸ್ಟಾರ್ ವೈಫ್ ಕಾರ್ಡ್ ಬೆಳೆಸಿಕೊಳ್ಳಲಿಲ್ಲ. ದರ್ಶನ್ ದೊಡ್ಡ ಸ್ಟಾರ್ ಆದ್ರೂ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಲೈಮ್ ಟೈಮ್ ಹುಡುಕಿಕೊಂಡು ಓಡಿದವರಲ್ಲ. ಇಂಟರ್ವ್ಯೂಗಳು, ವಿವಾದಾತ್ಮಕ ಸ್ಟೇಟ್ಮೆಂಟ್ಗಳು ಅಥವಾ ಸೆಲ್ಫ್ ಪಬ್ಲಿಸಿಟಿ ಯಾವುದಕ್ಕೂ ಅವರು ಹೋಗಲಿಲ್ಲ. ಬಹುಶಃ ಅದಕ್ಕೆ ಅವರ ನಿರ್ಧಾರಗಳು ಹೆಚ್ಚು ಮಾತಾಡಿದವು ಅವರ ಮಾತಿಗಿಂತ. ಮತ್ತೊಂದು ವಿಚಾರ, ದರ್ಶನ್ ಅವರ ಅಭಿಮಾನಿಗಳು. ಕರ್ನಾಟಕದಾದ್ಯಂತ ಲಕ್ಷಾಂತರ ಅಭಿಮಾನಿಗಳು ಇದ್ದಾಗ ಅವರ ಹೆಂಡತಿ ಅನ್ನೋ ಸ್ಥಾನ ಸುಲಭವಲ್ಲ. ಒಂದು ತಪ್ಪು ಮಾತು, ಒಂದು ತಪ್ಪು ನಡೆ ದೊಡ್ಡ ಗಲಾಟೆಗೆ ಕಾರಣ ಆಗಬಹುದು. ಆ ಒತ್ತಡದ ನಡುವೆಯೇ ವಿಜಯಲಕ್ಷ್ಮಿ ತಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಸಾರ್ವಜನಿಕ ಅಭಿಪ್ರಾಯ ಹೇಗೆ ಇದ್ರೂ ಮನೆಯೊಳಗಿನ ಸ್ಥಿರತೆ ಉಳಿಸಿಕೊಳ್ಳೋದು ಅವರ ಮೊದಲ ಆದ್ಯತೆ ಅನ್ನೋದು ಅವರ ನಡೆ ನೋಡಿದ್ರೆ ಗೊತ್ತಾಗುತ್ತದೆ. ಜೈಲು, ಕೋರ್ಟ್ ಕೇಸ್ ಇವೆಲ್ಲ ಸ್ಟಾರ್ ಜೀವನದ ಭಾಗ ಅಲ್ಲ, ಆದರೆ ದರ್ಶನ್ ಜೀವನದಲ್ಲಿ ಅವು ನಿಜವಾಗಿವೆ. ಅಂಥ ಸಂದರ್ಭಗಳಲ್ಲಿ ಬಹುತೇಕ ಜನರು ದೂರ ಸರಿಯುತ್ತಾರೆ, ಕೆಲವು ಸ್ನೇಹಿತರು ಮೌನವಾಗುತ್ತಾರೆ. ಆದರೆ ವಿಜಯಲಕ್ಷ್ಮಿ ಅಲ್ಲಿ ಕೂಡ ಹಿಂದೆ ಸರಿದಿರಲಿಲ್ಲ. ಇದು ಭಾವನಾತ್ಮಕ ನಿರ್ಧಾರ ಅಲ್ಲ, ಇದು ಜವಾಬ್ದಾರಿಯ ನಿರ್ಧಾರ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಇನ್ನೊಂದು ಸತ್ಯ ಏನಂದ್ರೆ, ವಿಜಯಲಕ್ಷ್ಮಿ ಎಲ್ಲವೂ ಸಹಿಸಿಕೊಂಡಿದ್ದಾರೆ ಅಂತ ಹೇಳುವುದು ಕೂಡ ಸರಿಯಲ್ಲ. ಅವರು ನೋವು ಅನುಭವಿಸಿದ್ದಾರೆ, ಅವಮಾನ ಅನುಭವಿಸಿದ್ದಾರೆ, ಆದರೆ ಅದನ್ನೆಲ್ಲ ಅವರು ಸಾರ್ವಜನಿಕವಾಗಿ ತೋರಿಸಿಕೊಳ್ಳಲಿಲ್ಲ. ತಮ್ಮ ನೋವನ್ನು ಮೌನವಾಗಿ ಒಳಗೆ ಇಟ್ಟುಕೊಂಡು ಹೊರಗೆ ಕುಟುಂಬವನ್ನು ಒಡೆದಂತೆ ಕಾಣಿಸದಂತೆ ನೋಡಿಕೊಂಡಿದ್ದಾರೆ. ಇದು ಎಲ್ಲರಿಗೂ ಸಾಧ್ಯವಾಗುವ ಸಂಗತಿಯಲ್ಲ. ಒಂದು ವಿಚಾರ ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕು, ವಿಜಯಲಕ್ಷ್ಮಿ ದರ್ಶನ್ ಜೊತೆ ನಿಂತಿದ್ದಾರೆ ಅನ್ನೋದ್ರಿಂದ ದರ್ಶನ್ ಮಾಡಿದ ತಪ್ಪುಗಳು ಅಳಿದು ಹೋಗುವುದಿಲ್ಲ. ಕಾನೂನು ತನ್ನ ಕೆಲಸ ಮಾಡುತ್ತದೆ, ನ್ಯಾಯ ತನ್ನ ದಾರಿಯಲ್ಲಿ ನಡೆಯುತ್ತದೆ. ಆದರೆ ಕುಟುಂಬ ಅನ್ನೋದು ಕೋರ್ಟ್ ಅಲ್ಲ. ಅಲ್ಲಿ ಸಂಪತ್ತುಗಳು ಕಾನೂನು ಲಾಜಿಕ್ನಿಂದಲ್ಲ, ಮಾನವೀಯ ನಿರ್ಧಾರಗಳಿಂದ ಸಾಗುತ್ತದೆ. ವಿಜಯಲಕ್ಷ್ಮಿ ತೆಗೆದುಕೊಂಡ ನಿರ್ಧಾರ ಅದೇ ಮಾನವೀಯತೆಯ ಭಾಗ. ಇವತ್ತು ವಿಜಯಲಕ್ಷ್ಮಿ ಬಗ್ಗೆ ಮಾತನಾಡೋದು ಕೇವಲ ದರ್ಶನ್ ಹೆಂಡತಿ ಅನ್ನೋ ಕಾರಣಕ್ಕೆ ಅಲ್ಲ, ಸಂಕಷ್ಟದ ಸಮಯದಲ್ಲಿ ಯಾರ ಜೊತೆ ನಿಂತರು ಅನ್ನೋದನ್ನ ಸಮಾಜ ಗಮನಿಸುತ್ತೆ. ದರ್ಶನ್ ಜೀವನದಲ್ಲಿ ಎಷ್ಟೇ ಏರುಪೇರುಗಳು ಬಂದರೂ ಅವರ ಪಕ್ಕದಲ್ಲಿ ನಿಂತ ವ್ಯಕ್ತಿ ಮತ್ತೆ ಮತ್ತೆ ವಿಜಯಲಕ್ಷ್ಮಿಯೇ ಆಗಿದ್ದಾರೆ. ಮುಂದೆ ಏನಾಗುತ್ತದೆ ಅನ್ನೋದನ್ನ ಕಾಲ ತೋರಿಸಬೇಕು. ಆದರೆ ಇವತ್ತು ಈ ಕ್ಷಣದಲ್ಲಿ ದರ್ಶನ್ ಜೀವನದ ಅತ್ಯಂತ ಕಠಿಣ ಹಂತದಲ್ಲಿ ಅವರ ಜೊತೆಗೆ ಇರುವವರು ವಿಜಯಲಕ್ಷ್ಮಿ ಅನ್ನೋದು ಒಂದು ವಾಸ್ತವ. ಕೊನೆಗೆ ಹೇಳಬೇಕಾದ್ರೆ, ಇದು ಗಾಸಿಪ್ ಕಥೆಯಲ್ಲ, ಇದು ಸಿನಿಮಾ ಕಥೆಯೂ ಅಲ್ಲ, ಇದು ನಿಜ ಜೀವನದ ಕತೆ. ತಪ್ಪುಗಳೊಂದಿಗೆ, ನೋವಿನೊಂದಿಗೆ, ಆದರೆ ಇನ್ನೂ ಮುಂದುವರಿಯುತ್ತಿರುವ ಕತೆ. ಈ ಕತೆ ಎಲ್ಲಿ ಮುಗಿಯುತ್ತೆ ಅನ್ನೋದನ್ನ ಕಾಲವೇ ಹೇಳಬೇಕು. ಆದರೆ ಈ ಹಂತದಲ್ಲಿ ಒಂದು ಮಾತು ಮಾತ್ರ ಸ್ಪಷ್ಟ, ದರ್ಶನ್ ಅವರ ಏಳು ಬೀಳಿನ ಎಲ್ಲ ಅಧ್ಯಾಯಗಳಲ್ಲೂ ವಿಜಯಲಕ್ಷ್ಮಿ ಒಂದು ಹೆಸರಾಗಿ ಅಲ್ಲ, ಒಂದು ನೆರಳಾಗಿ ಅವರ ಜೊತೆ ಇದ್ದಾರೆ. ಕೊನೆಗೆ ಒಂದು ಮಾತು ಮಾತ್ರ ಹೇಳ್ಬೇಕು,
ವಿಜಯಲಕ್ಷ್ಮಿ ಕತೆ ತೀರ್ಪು ಕೇಳುವ ಕಥೆಯಲ್ಲ, ಇದು ಚಪ್ಪಾಳೆ ಕೇಳುವ ಕಥೆಯೂ ಅಲ್ಲ. ಇದು ಒಬ್ಬ ಮಹಿಳೆ ತನ್ನ ಜೀವನದಲ್ಲಿ ತೆಗೆದುಕೊಂಡ ಕಠಿಣ ನಿರ್ಧಾರಗಳ ಕತೆ. ಸರಿಯೋ ತಪ್ಪೋ ಅನ್ನೋದನ್ನ ಕಾಲ, ಕಾನೂನು ಮತ್ತು ಸಂದರ್ಭ ತೀರ್ಮಾನ ಮಾಡುತ್ತೆ. ಆದ್ರೆ ದರ್ಶನ್ ಜೀವನದ ಅತ್ಯಂತ ಕಠಿಣ ಹಂತಗಳಲ್ಲಿ ಎಲ್ಲವೂ ಕುಸಿದಂತೆ ಕಂಡ ಕ್ಷಣಗಳಲ್ಲಿ ಅವರ ಪಕ್ಕದಲ್ಲಿ ನಿಂತವರು ವಿಜಯಲಕ್ಷ್ಮಿ ಅನ್ನೋ ಸತ್ಯವನ್ನ ಯಾರು ಕೂಡ ಅಳಿಸೋಕೆ ಆಗಲ್ಲ. ಇದು ತ್ಯಾಗದ ಕಥೆಯಲ್ಲ, ಇದು ಆಯ್ಕೆಯ ಕತೆ. ಹೋಗಬಹುದಾದರೂ ಉಳಿದವರು, ಮಾತನಾಡಬಹುದಾದರೂ ಮೌನ ಆಯ್ದವರು, ದೂರ ನಿಲ್ಲಬೇಕಿದ್ದವರು ಕೂಡ ಜೊತೆಗೆ ನಿಂತವರು. ಈ ಕಥೆಯಲ್ಲಿ ಹೀರೋ ಯಾರು ಅನ್ನೋದಕ್ಕಿಂತ ಗಟ್ಟಿತನ ಏನು ಅನ್ನೋದಕ್ಕೆ ವಿಜಯಲಕ್ಷ್ಮಿಯೇ ಉತ್ತರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.